ಧರ್ಮಂಧಾರಿಣಿಂ ನಿತ್ಯಂ ಶಿವಸೋಮೇಶ್ವರಾಯ ನಮಃ. ಈ ಒಂದು ಗುರುವಂದನ ಹಾಗೂ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದ ಪತ್ರಿಕಾ ಮಾಧ್ಯಮದ ಒಂದು ಸಂದೇಶದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿದ ಶ್ರೀಮಠದ ಪೂಜ್ಯರಾದ ಶತಸ್ಥಲ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ಪಾದಾರವಿಂದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನೋರ್ವ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಶತಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಾರವಿಂದಕ್ಕೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪೂಜ್ಯರು ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ವಿಕಾಂತ್ ಸ್ವಾಮಿಯವರು ಹಾಗೂ ರಾಜಶೇಖರ್ ಪಾಟೀಲ್ ಹಾಗೂ ಈ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿಯವರೆಗೂ ತಮಗೆಲ್ಲ ಪೂಜ್ಯರ ಬಗ್ಗೆ ಬಹಳ ಅದ್ಭುತವಾದ ವಿಚಾರಗಳನ್ನು ವ್ಯಕ್ತಪಡಿಸಿದರು. ನಾವು ಮಹಾರಾಷ್ಟ್ರಕ್ಕೆ ಹೋದಾಗ ಪೂಜ್ಯರ ಬಗ್ಗೆ ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು. ಮಹಾರಾಷ್ಟ್ರದಲ್ಲಿ ಒಬ್ಬ ಶಿವಲಿಂಗ ಶಿವಾಚಾರ್ಯ ಅಂತ ಆಗಿದ್ರು ಅಹಮದ್ಪುರ್ ಮಹಾರಾಜರು. ಅವರನ್ನು ಶ್ರೇಷ್ಠ ಸಂತ ಶಿವಲಿಂಗ ರಾಷ್ಟ್ರ ಸಂತ ಶಿವಲಿಂಗ ಶಿವಾಚಾರ್ಯ ಅಂತ ಹೇಳಿ ಅಭಿಧಾನವನ್ನು ಕೊಟ್ಟರು. ಮನೆ ಮನೆಗೂ ಶಿವಕೀರ್ತನೆಯನ್ನು, ಮನೆ ಮನೆಯಲ್ಲಿ ಶಿವಧರ್ಮವನ್ನು ಪ್ರಚಾರ ಮಾಡಿದರು. ಬಸವಣ್ಣನವರನ್ನು ಮಹಾರಾಷ್ಟ್ರದಾದ್ಯಂತ ಶಿವಾಚಾರ್ಯರಾಗಿ ಮಹಾರಾಷ್ಟ್ರದಾದ್ಯಂತ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಜನಮಾನಸಕ್ಕೆ ಮುಟ್ಟಿರ್ತಕ್ಕಂಥ ಕೀರ್ತಿ ಅಹಮದ್ಪುರ್ ಮಹಾರಾಜರಿಗೆ ಸಲ್ತದ. ಅದೇ ರೀತಿಯಾಗಿ ಎಲ್ಲ ಮಹಾರಾಷ್ಟ್ರ ಗ್ರಾಮದೆಲ್ಲ ಒಂದು ಭಕ್ತರು ಸೇರಿಕೊಂಡು ನಮ್ಮ ಅಪ್ಪವರು ಯಾವುದಕ್ಕೂ ಕಡಿಮೆ ಇಲ್ಲ, ಅದಕ್ಕೆ ಅವರು ರಾಷ್ಟ್ರ ಸಂತ ಶಿವಲಿಂಗ ಶಿವಾಚಾರ್ಯ ಆದರೆ ಇವರು ಶ್ರೇಷ್ಠ ಸಂತ ಶಿವಲಿಂಗ ಶಿವಾಚಾರ್ಯ ಅನ್ನುವಂಥ ವಿಚಾರವನ್ನು ಎಲ್ಲ ಮಹಾರಾಷ್ಟ್ರ ಭಕ್ತರು ಕೂಡ ಒಂದು ವಿಚಾರವನ್ನು ಮಾಡಿದರು. ಅವಾಗ ಹೇಳಿದರು, ಅಪ್ಪವರು ಈ ಶ್ರೇಷ್ಠ ಸಂತ ಅನ್ನೋದು ಸರಿ ಆಗ್ತದೇನ್ರಿ ಅಂತ ಕೇಳಿದರು. ಅವಾಗ ಹೇಳಿದರು, ಹೌದಪ್ಪ, ಯಾಕಂತ ಕೇಳಿದ್ರೆ ಶ್ರೇಷ್ಠ ಅಂತ ಕೇಳಿದರೆ ಅದು ಯಾವುದನ್ನು ಕೂಡಿಸಿದರೂ ಹೆಚ್ಚಾಗಲ್ಲ, ಯಾವುದನ್ನು ಕಳೆದರೂ ಕೂಡ ಕಮ್ಮಿ ಆಗಲ್ಲ. ಆ ಒಂದು ಮಾತಿನಂತೆ ಪೂಜ್ಯರು ಕೂಡ ಕೊಟ್ಟವರನ್ನು ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ, ಯಾರು ಕೊಡದವರನ್ನು ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ, ಯಾರಿಗೂ ಬೈದವರನ್ನು ಅಷ್ಟೇ ಪ್ರೇಮದಿಂದ ಕಾಣ್ತಾರೆ, ಅವರನ್ನು ಖುಷಿ ಪಡಿಸೋರನ್ನ ಅಷ್ಟೇ ಪ್ರೇಮದಿಂದ ಕಾಣ್ತಾರೆ. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ 4 ರಾಜ್ಯಗಳಲ್ಲಿ ಮಠದ ಶಿಷ್ಯವೃಂದ. ಆ ಪ್ರತಿ ಶಿಷ್ಯವೃಂದಕ್ಕೂ ನಾವು ಭೇಟಿ ಕೊಟ್ಟಾಗ ಪೂಜ್ಯರ ಬಗ್ಗೆ ಹೇಳ್ತಕ್ಕಂಥ ಒಂದೇ ಒಂದು ಮಾತು ಏನು ಅಂತ ಕೇಳಿದ್ರೆ, ಆ ಎಲ್ಲ ಮಾತನ್ನು ಒಂದೇ ತಾತ್ಪರ್ಯ ಏನು ಹೇಳಬೇಕು ಅಂತ ಕೇಳಿದ್ರೆ, ಸ್ವಂತಿಕೆಯ ಮರೆತು ಬದುಕಿದ ಶಿವಯೋಗಿ ಶ್ರೇಷ್ಠ ಸಂತ. ಅಂದರೆ ಯಾವುದನ್ನ ಬಯಸಲಿಲ್ಲ. ಹೇಳಿದ್ರು ಅಣ್ಣವರು ಆಟೋದಾಗ ಬಂದ್ರೆ ಆಟೋದಾಗ ಹೋಗ್ತಿದ್ರು, ಬೈಕ್ದಾಗ ಬಂದ್ರೆ ಬೈಕ್ದಾಗ ಹೋಗ್ತಿದ್ರು, ನಡ್ಕೊಂತಂದ್ರೆ ನಡ್ಕೊಂತ ಹೋಗ್ತಿದ್ರು. ಯಾವ ಭಕ್ತರಿಗೂ ಯಾವುದನ್ನು ಇಚ್ಛಿಸದೆ, ಯಾವುದನ್ನು ಅಪೇಕ್ಷೆ ಪಡದೆ, ಭಕ್ತರ ಇಚ್ಛೆಯೇ ನಮ್ಮ ಇಚ್ಛೆ, ಭಕ್ತರ ಸಂತೋಷವೇ ನಮ್ಮ ಸಂತೋಷ. ಒಂದು ಮಾತು ಹೇಳಬೇಕು ಅಂತ ಕೇಳಿದರೆ, ಲೋಕಾಂತದಲ್ಲಿ ಏಕಾಂತ ಚಿಂತನೆ, ಏಕಾಂತದಲ್ಲಿ ಲೋಕಾಂತ ಚಿಂತನೆಗಿರತಕ್ಕಂಥ ಈ ಕಲಿಯುಗದಲ್ಲಿ ಹೇಗೆ ಸಿದ್ದೇಶ್ವರ ಸ್ವಾಮೀಜಿಗಳು ಹಾಗೆ ಹೋದರು, ಅದೇ ಒಂದು ನಿಟ್ಟಿನಲ್ಲಿ ಪೂಜ್ಯರು ಕೂಡ ಲೋಕಾಂತದಲ್ಲಿ ಈ ಸಮಾಜದ ನಡುವೆ ಇದ್ದು ಕೂಡ ತಮ್ಮ ವ್ಯಕ್ತಿತ್ವಕ್ಕೆ, ತಮ್ಮ ಸಾಧನೆಗೆ, ತಮ್ಮ ಪರಂಪರೆಗೆ ಧಕ್ಕೆ ಬಾರದಂತೆ ತಮ್ಮ ಆತ್ಮಚಿಂತನೆಯನ್ನು ಗೈಯುತ್ತಾ ಆ ಏಕಾಂತದಲ್ಲಿ ಸಮಾಜದ ಕುಂದುಕೊರತೆಗಳನ್ನು, ಭಕ್ತರ ಮನೋ ಇಚ್ಛೆಗಳನ್ನು ಪೂರೈಸುತ್ತಾ ಎರಡೂ ತತ್ವಗಳನ್ನು ಸಮನ್ವಯ ರೂಪದಲ್ಲಿ ಕಂಡಂಥ ಏಕೈಕ ಪೂಜ್ಯರಂದರೆ ಆರಾಧ್ಯ ಶಿವಲಿಂಗ ಶಿವಾಚಾರ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಪೂಜ್ಯರ ಒಂದು ಗುರುವಂದನಾ ಕಾರ್ಯಕ್ರಮ ಈ ಹೆಡಗಾಪುರಕ್ಕೆ ಬಂದಾಗ ಪೂಜ್ಯರೆಲ್ಲ ಹೇಳ್ತಾ ಇದ್ದಾರೆ, ನಾನು ಬಂದು 1 ವರ್ಷ ಆಯಿತು, ಎಲ್ಲ ಭಕ್ತರ ಬಗ್ಗೆ ಈ ಊರು ಹೇಗಿತ್ತು, ಆ ಪೂಜ್ಯರು ಪಟ್ಟಂಥ ಶ್ರಮ ಅವ್ರು ಹೇಳೋದಕ್ಕಿಂತ ಎಲ್ಲ ಭಕ್ತರು ಕೂಡ ಅವರ ಜನಮಾನಸದಲ್ಲಿ ಅಚ್ಚಳಿಯದೆ ಹಾಗೆ ಉಳಿದಾರ ಪೂಜ್ಯರು. ಯಾವ ಕಾರಣದಂತ ಅಂತ ಕೇಳಿದ್ರೆ ಅವರ ಕರ್ತೃತ್ವ ಶಕ್ತಿ ಹಾಗೂ ಅವರ ಸರಳತೆ, ಅವರ ಸಮನ್ವಯತೆ, ಎಲ್ಲ ಸಿದ್ಧಾಂತಗಳು ಕೂಡ ಪ್ರತಿಯೊಬ್ಬ ಭಕ್ತರಲ್ಲಿಯೂ. ಯಾಕಂದರೆ ಯಾವ ಒಬ್ಬ ಗುರುಗಳು, ಯಾವ ಒಬ್ಬ ಭಕ್ತನೂ ಕೂಡ ನಾವು ದೇವರಿಗೆ ಒಂದು ಹೆಚ್ಚ ಒಂದು ಕಡಿಮೆ ಅಂತ ಉಪಮೇಯಗಳನ್ನು ಕೊಡ್ತೀವಿ. ಆದರೆ ಶಿವಲಿಂಗ ಶಿವಾಚಾರ್ಯರಿಗೆ ಒಬ್ಬ ಭಕ್ತನೂ ಕೂಡ, ಒಬ್ಬ ಗುರುನೂ ಕೂಡ ಇವರು ಹೆಚ್ಚು ಹೊಂದಿಲ್ಲ, ಇವ್ರ ಬಗ್ಗೆ ಯಾವುದೇ ವಿಭಿನ್ನ ಮಾತುಗಳು ಆಡಿಲ್ಲ. ಅದಕ್ಕಾಗಿ ಆ ನಡೆಯಲ್ಲಿ ಪೂಜ್ಯರು ಇಲ್ಲಿವರೆಗೂ ತಮ್ಮ 85 ವರ್ಷಗಳನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. ಅದು ಒಂದು ಸುದೈವ. ಅಂದರೆ ಸಿದ್ದೇಶ್ವರ ಸ್ವಾಮೀಜಿಗಳು ಹಾಗೂ ಇವರು ಕೂಡ ಅವರದ್ದು ಬಿಜ್ಜರ್ಗೆ ಅಪ್ಪಾಜಿಯವರು ತಗುಚಿ ಅನ್ನುವಂಥ 4 ವರ್ಷಗಳ ಕಾಲ ಅವ್ರ ಜೊತೆ ಅಧ್ಯಯನವನ್ನು ಮಾಡಿ ಅವರು ಈ ಸಮಾಜಕ್ಕೆ ತಮ್ಮದೇ ಆದ ಜ್ಞಾನದ ಕೊಡುಗೆ ನೀಡಿದರೆ ಪೂಜ್ಯರು ಶಿವಯೋಗ, ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯಂತೆ ಅಷ್ಟಾವರಣ, ಪಂಚಾಚಾರ, ಚತುರ್ಥಲ ಈ ಎಲ್ಲ ಸಿದ್ಧಾಂತಗಳ ಅನ್ವಯ ಶಿವಯೋಗ ಮಂದಿರದಲ್ಲಿ ತಮ್ಮ ಅಧ್ಯಯನವನ್ನು ಮುಗಿಸಿ ಅಲ್ಲಿಯ ಪರಂಪರೆಯಂತೆ, ನಮ್ಮ ಧರ್ಮದ ಪರಂಪರೆಯಂತೆ ಪೂಜ್ಯರು ತಮ್ಮ ತತ್ವ ಸಿದ್ಧಾಂತಗಳನ್ನು ಬಸವಾದಿ ಶಿವಶರಣರ, ರೇಣುಕಾದಿ ಪಂಚಾಚಾರ್ಯ ಎಲ್ಲ ತತ್ವ ಸಿದ್ಧಾಂತಗಳನ್ನು ಎಲ್ಲಿ ಭಿನ್ನ ಭಾವವಿಲ್ಲದೆ ಗುರು ವಿರಕ್ತರು ಸಮನ್ವಯ
ವಿಚಾರವನ್ನು ಇಟ್ಟುಕೊಂಡು ನೋಡ್ಬೋದು ನೀವು ಎಲ್ಲ ಭಿತ್ತಿಗಳಲ್ಲಿ ಆ ಕಡೆ ಬಸವಣ್ಣನವರು, ಈ ಕಡೆ ರೇಣುಕರು, ಈ ಕಡೆ ಬಾಲ್ಕಿ ಚನ್ನಬಸವ ಪಟ್ಟದೇವರು, ಹಾನಗಲ್ಲ ಗುರುಕುಮಾರ ಶ್ರೀಗಳು ಸರ್ವ ಚಿತ್ರಗಳನ್ನ ಬರೀ ತಮ್ಮ ಅಂತರಂಗದಲ್ಲಿ ಇಟ್ಟುಕೊಂಡ್ರೆ ಜನರಲ್ಲಿ ಭೇದ ಭಾವ ಬರ್ತದೆ ಅಂತೇಳಿ ಬಹಿರಂಗದಲ್ಲಿಯೂ ಕೂಡ ಅದೇ ಸಮಯವನ್ನು ಇಟ್ಟುಕೊಂಡು ಪೂಜ್ಯರು ನಡೆದು ಬಂದಿದ್ದಾರೆ. ಈ ಎಲ್ಲದರ ಕಾರ್ಯ ಜೊತೆಗೆ ಈ ಗ್ರಾಮದ ಸಂಪೂರ್ಣ ಪೂಜ್ಯರ ಮೇಲಿರ್ತಕ್ಕಂಥ ಒಲವು ಎಲ್ಲದಕ್ಕೂ ಕಾರಣ ಅನ್ನುವಂಥ ವಿಚಾರವನ್ನು ನಾವು ತಿಳಿಪಡುತ್ತೇವೆ. ಯಾಕೆ ಅಂತ ಕೇಳಿದ್ರೆ ಶ್ರೀಮಠದ ಶಕ್ತಿಯೇ ಭಕ್ತರು ಹೇಗಿರ್ತಾರೆ ಗುರುಗಳು ಹಾಗಿರ್ತಾರಂತ. ಇವತ್ತು ಪೂಜ್ಯರು ಎಷ್ಟು ಸಾಮಾಜಿಕ ಶಕ್ತಿಯನ್ನು ಈ ಸಮಾಜಕ್ಕೆ ಸಲ್ಲಿಸ್ಯಾರಂದ್ರೆ ಈ ಹೆಡಗಾಪುರ ಗ್ರಾಮ ಹಾಗೂ ಈ ಸುತ್ತಮುತ್ತಲ ಎಲ್ಲ ಭಕ್ತರ ಒಂದು ಇಚ್ಛೆ ಆ ಪೂಜ್ಯರ ಮೇಲೆ ಒಲವು ಇರೋದರಿಂದ ಪೂಜ್ಯರು ಕೂಡ ಈ ಸಮಾಜಮುಖಿಯಾಗಿ ಈ ಹೆಡಗಾಪುರದ ಕೀರ್ತಿಯನ್ನು ಈ ನಾಡಿನುದ್ದಕ್ಕೂ ಬೆಳೆಸಲಿಕ್ಕೆ ಕಾರಣ ಆಗಿದೆ. ಅದೇ ರೀತಿಯಾಗಿ ಕೂಡ ಮುಂದೆನೂ ಕೂಡ ನಮಗೂ ಕೂಡ ಎಲ್ಲ ಗ್ರಾಮದ ಹಿರಿಯರು ಕೂಡ ಅದೇ ರೀತಿ ಸಹಕಾರವನ್ನು ಕೊಟ್ಟು ನಮ್ಮನ್ನು ಈ ಮಠದ ಮಠಾಧಿಪತಿ ಅನ್ನೋ ಭಾವವನ್ನು ಬಿಟ್ಟು ನಮ್ಮ ಮನೆಯ ಮಗ, ನಮ್ಮ ಊರ ಮಗ ಅನ್ನುವಂಥ ಭಾವನೆ ಇಟ್ಟುಕೊಂಡು ಯಾವುದೇ ವಿಚಾರಗಳು ಹೆಚ್ಚು ಕಮ್ಮವಾದಲ್ಲಿ ಅದನ್ನು ಪ್ರೀತಿಯಿಂದ ತಮ್ಮ ವಿಚಾರಗಳಿಂದ ತಿಳಿಸಿ ನಮ್ಮನ್ನು ಕೂಡ ಅದೇ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಚಾರವನ್ನು ತಮ್ಮೆಲ್ಲರಿಗೂ ತಿಳಿಪಡುತ್ತಾ ಈ ಒಂದು ಗುರುವಂದನ ಹಾಗೂ ಈ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಎಲ್ಲ ಭಕ್ತರ ಇಚ್ಛೆಯಂತೆ ಹಾಗೂ ಚಿಟಗುಪ್ಪ ಪೂಜ್ಯರು, ಮುದೋಳು ಪೂಜ್ಯರು, ಹಣೆಗಾಂವ್ ಪೂಜ್ಯರು, ಹಲಬುರ್ಗಾ ಪೂಜ್ಯರು, ಕೌಳಾಸ್ ಪೂಜ್ಯರು ಎಲ್ಲ ಪೂಜ್ಯರ ಒಂದು ನೇತೃತ್ವದೊಂದಿಗೆ ಈ ನಾಡಿನ ಪೂಜ್ಯ ಶಿವಲಿಂಗ ಶಿವಾಚಾರ್ಯರು ಹಿರಿಯರು ನಮ್ಮ ಗ್ರಾಮದ ಮಠಾಧಿಪತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಪಾದಗಳಿಗೆ ವಂದಿಸುತ್ತಾ ಮುಂದಿನ ಪಟ್ಟಾಧಿಕಾರಿ ಪೂಜ್ಯ ಕೇದಾರಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ ನಮ್ಮ ಶಿವಲಿಂಗೇಶ್ವರ ಸಂಸ್ಥಾನ ಮಠ ಹೆಡಗಾಪುರ ಇದು ಉಜ್ಜಯಿನಿ ಜಗದ್ಗುರು ಪೀಠದ ಒಂದು ಶಾಖಾ ಮಠ ಆಗಿದೆ. ನೂರಾರು ವರ್ಷಗಳಿಂದ ಈ ಮಠದ ಪರಂಪರೆಯನ್ನು ಕೈಗೊಂಡು ನಮ್ಮ ಅವರ ಈ ಕಾರ್ಯವನ್ನು ಮಾಡ್ತಾ ಬಂದಾಗ ರಾಜಕೀಯ ವಿಷಯ, ಊರಿನ ದುಪಾರ್ತಿ ವಿಷಯ ಯಾವುದನ್ನು ನಾನು ಎತ್ತುಕೊಳ್ಳಿಲ್ಲ. ಎಲ್ಲರೂ ನನ್ನವರು, ಎಲ್ಲರೂ ನಮ್ಮವರು, ಎಲ್ಲರೂ ಸರಿಯಾಗಿ ನಡೀಬೇಕು, ಇದುವೇ ಮುಖ್ಯ ವಿಚಾರ. ಧರ್ಮಾತ್ ಸುಖಂ ಧರ್ಮದ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.